ನಮಸ್ತೆ. ನಾನಿವತ್ತು ಮಕ್ಕಳ ಕಲ್ಯಾಣ ಸಮಿತಿ ಉಡುಪಿ ಜಿಲ್ಲೆಯ ನೂತನ ಪದಾಧಿಕಾರಿಗಳು ಅಂದರೆ 2025ರಲ್ಲಿ ಆಯ್ಕೆ ಆಗಿರುವಂತಹ ಪದಾಧಿಕಾರಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಧ್ಯಕ್ಷರಾಗಿ ಜೂಹಿ ದಾಮೋದರ್ ಮೇಡಮ್ ಅವರು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಅನಂತರ ಮಿತ್ರಕುಮಾರ್ ಸರ್ ಅವರು ಕೂಡ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನಿತಾ ಮೇಡಮ್, ಅನಂತರ ಅಶ್ವಿತಾ ಶಾಲಿಟ್ ಮೇಡಮ್ ಅವರು, ಸೌಮ್ಯ ಮೇಡಮ್ ಅವರು, ಒಟ್ಟು ಸಮಿತಿಯಲ್ಲಿ 5 ಮಂದಿ ಸದಸ್ಯರನ್ನು ಅಧ್ಯಕ್ಷರು ಸೇರಿ ಒಳಗೊಂಡಂಥ ಒಂದು ಸಮಿತಿಯಾಗಿದೆ. ಯಾಕೆಂದರೆ ಇಲ್ಲಿ ನೊಂದ ಮಕ್ಕಳ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಮಕ್ಕಳು ಮತ್ತು ಕುಟುಂಬವನ್ನು ಪರಿತ್ಯಕ್ತ ಆಗಿರುವಂಥ ಮಕ್ಕಳು, ಮಿಸ್ಸಿಂಗ್ ಆದ ಮಕ್ಕಳು, ಅನಂತರ ಸಮಾಜದ ವಿವಿಧ ರೀತಿಯಲ್ಲಿ ನೊಂದು ಬೆಂದು ಹೋಗಿರುವಂಥ ಮಕ್ಕಳಿಗೆ ಈ ಒಂದು ಪ್ರೋಸೆಸ್ಸನ್ನು ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು ಈ ಮಕ್ಕಳ ಕಲ್ಯಾಣ ಸಮಿತಿ ಎಲ್ಲಿದೆ ಅಂದರೆ, ಇವಾಗ ಪ್ರಸ್ತುತ ಉಡುಪಿಯ ದೊಡ್ಡನಗುಡ್ಡೆ ಹಾಸ್ಪಿಟಲ್ನ ಪಕ್ಕದಲ್ಲಿ, ಅಂದರೆ 100 ಮೀಟರ್ ಕೂಡ ಇಲ್ಲ, 50 ಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು. ನಡ್ಕೊಂಡು ಹೋಗ್ಬೋದು. ಬಾಳಿಗ ಹಾಸ್ಪಿಟಲ್ನಲ್ಲಿ ಇಳಿದರೆ, ಉಡುಪಿಯಿಂದ ಬಾಳಿಗ ಹಾಸ್ಪಿಟಲ್ ಪೆರಂಪಳ್ಳಿಯಲ್ಲಿ ಇಳಿದರೆ ಉಂಟಲ್ಲ, ಅಲ್ಲಿಂದಲೇ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್. ಹಾಗೆ ಯಾರು ನೊಂದ ಮಕ್ಕಳು ನಿಮ್ಮ ಸಮಾಜದಲ್ಲಿ ಕಂಡು ಬರ್ತಾರೆ, ದಯವಿಟ್ಟು ಅವರನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಗಮನಕ್ಕೆ ತನ್ನಿ. ಅಲ್ಲಿ ಒಂದಷ್ಟು ನಿಮ್ಮ ಒಂದು ನೊಂದ ಮಕ್ಕಳ ಮನಸ್ಸಿಗೆ ಒಂದು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ನಿಮ್ಮ ಜೊತೆ ಹೆಚ್ಚೆಚ್ಚು ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.